ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಆಲೂ ಪಾಲಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ಆಲೂ ಪಾಲಕ್ಕು ರೋಟಿ, ಕುಲ್ಚಾ, ಬಟರ್ ನಾನು, ಚಪಾತಿ ಜೊತೆ ಇಲ್ಲಿ ನೋಡಿ ನಾನು ಒಂದು ಕಟ್ಟು ಪಾಲಕ್ನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ 4 ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1/2 ಟೀ ಸ್ಪೂನ್ ಜೀರಿಗೆ. ಇಲ್ಲಿ ಆಲೂಗಡ್ಡೆನ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸಿ 4 ಆಲೂಗಡ್ಡೆನ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಚಿಟಿಕೆ ಅರಿಶಿನ, ಹಾಗೆ 1 ಸ್ಪೂನು ಅಚ್ಚಕಾರದ ಪುಡಿ, ಇಲ್ಲಿ 2 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನು ಧನಿಯಾ ಪುಡಿ, ಧನಿಯಾ ಪೌಡರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೆಶ್ ಕ್ರೀಮ್ ಇಟ್ಕೊಂಡಿದ್ದೀನಿ ನೋಡಿ 2 ಸ್ಪೂನು, 1 ಸ್ಪೂನು ಅಚ್ಚಕಾರದ ಪುಡಿ, ಹಾಗೆ 4 ರಿಂದ 5 ಸ್ಪೂನು ಎಣ್ಣೆ ಒಗ್ಗರಣೆಗೆ. ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ. ಈ ಕಡೆ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಚೆನ್ನಾಗಿ ನೀರು ಕಾದಿರಬೇಕು. ಕಾದಿರುವಾಗ ನಾನು ಪಾಲಕ್ ಹಾಕ್ತೀನಿ ನೋಡಿ. ಪಾಲಕ್ಕು ಜಾಸ್ತಿ ಬೇಯಿಸ್ಕೊಳ್ಳೋ ಹಾಗಿಲ್ಲ, ಸ್ವಲ್ಪ ಒಂದು 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ. ಎಲ್ಲ ಪಾಲಕ್ನ ಈ ಪಾತ್ರೆಗೆ ಹಾಕ್ಬಿಡ್ತೀನಿ ನೋಡಿ. ಚೆನ್ನಾಗಿ ಕುದಿಬೇಕದು. ಇನ್ನೂ ಸ್ವಲ್ಪ ನೀರು ಹಾಕ್ಕೊತೀನಿ ನೋಡಿ. ಕುದಿಯೋಕೆ ಬಿಡೋಣ ಇವಾಗ ನೋಡಿ. ಎಲ್ಲ ಕುದ್ದಿದ್ದಾಗಿದೆ, ಬೆಂದಿದ್ದಾಗಿದೆ ನೋಡಿ. ಇವಾಗ ನೋಡಿ ಒಂದು ತಣ್ಣೀರಿರೋ ಪಾತ್ರೆಗೆ ನಾನು ತೆಕ್ಕೊತೀನಿ. ಒಂದು ಪಾತ್ರೆಯಲ್ಲಿ ತಣ್ಣೀರು ಹಾಕ್ಕೊಂಡಿದ್ದೀನಿ, ಆ ಪಾತ್ರೆಗೆ ನಾನು ತೆಕ್ಕೊತಾ ಇದ್ದೀನಿ ಪಾಲಕ್ ಬೆಂದಿದ್ದು. ಅದೇ ಪಾತ್ರೆನಲ್ಲಿ ಬಿಟ್ಬಿಟ್ರೆ ಜಾಸ್ತಿ ಬೆಂದು ಪೇಸ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ಬೇರೆ ಪಾತ್ರೆಗೆ ತೆಕ್ಕೊತೀನಿ ತಣ್ಣೀರಿರೋದಕ್ಕೆ. ಇಲ್ಲಿ ನೋಡಿ ಒಂದು ಜಾರ್ ಇಟ್ಕೊಂಡಿದ್ದೀನಿ, ಜಾರಿಗೆ ಎಲ್ಲ ಪಾಲಕ್ ಬೆಂದಿರೋದನ್ನ ಹಾಕಿದ್ದೀನಿ, ರುಬ್ಕೊಂಬಂದಿದ್ದೀನಿ ನೋಡಿ ನುಣ್ಣಗೆ. ಇದನ್ನು ಒಂದು ಬೌಲಿಗೆ ತೆಗೆದ್ಬಿಟ್ಟು ಸೈಡಲ್ಲಿ ಇಡ್ತೀನಿ. ಈ ಕಡೆ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಹಾಗೆ 4 ರಿಂದ 5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ನಾನು ಜೀರಿಗೆ ಹಾಕ್ಕೊತೀನಿ ನೋಡಿ. ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಫ್ರೈ ಆಗಿದ್ದಾಯಿತು. ಮೆಣಸಿನ್ಕಾಯಿ ಹಾಕ್ಕೊತೀನಿ, ಅದನ್ನು ಫ್ರೈ ಮಾಡ್ಕೊತೀನಿ ನಾನು ಮೆಣಸಿನ್ಕಾಯಿನ. ಇವಾಗ ಈರುಳ್ಳಿ ಹಾಕ್ಕೊತೀನಿ ನೋಡಿ. ಈರುಳ್ಳಿನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ. ಇವಾಗ ಈರುಳ್ಳಿ ಫ್ರೈ ಆಗಿದ್ದಾಯಿತು ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ, ಅದನ್ನು ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದ್ದಾಯಿತು. ಇವಾಗ ಅಚ್ಚಕಾರದ ಪುಡಿ, ಅರಿಶಿನ ಪುಡಿ ಹಾಕ್ತಿದ್ದೀನಿ, ಹಾಗೆ ಕಡಲೆ ಹಿಟ್ಟು, ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಇವಾಗ ನೋಡಿ ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ, ಅದು ಮಿಕ್ಸ್ ಆಗಿದ್ದಾಯಿತು. ಟೊಮೆಟೊ ಹಣ್ಣು ಹಾಕ್ತೀನಿ, ಟೊಮೆಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಉಪ್ಪು ಹಾಕ್ಕೊತೀನಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನೀವು ನಿಮ್ಮ ರುಚಿಗೆ ತಕ್ಕಂಗೆ. ಅದನ್ನು ಮಿಕ್ಸ್ ಮಾಡ್ಕೊತೀನಿ ನಾನು ಉಪ್ಪು. ಇವಾಗ ಎಲ್ಲ ಮಿಕ್ಸ್ ಆಗಿದ್ದಾಯಿತು ನೋಡಿ. ಪಾಲಕ್ ಗ್ರೇವಿ ಹಾಕ್ತಾಯಿದ್ದೀನಿ, ಪಾಲಕ್ ಪ್ಯೂರಿ ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಇವಾಗ. ಈ ಪಾಲಕ್ಕು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, BP ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಹಾಗೆ ಬಹಳಷ್ಟು ರಕ್ತ ಸಂಚಾರನ ಹೆಚ್ಚು ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಪಾಲಕ್ಕು. ಇಲ್ಲಿ ನೋಡಿ ನಾನು ಸಕ್ಕರೆ ಹಾಕಿದ್ದೀನಿ, ಹಾಗೆ ಗರಂ ಮಸಾಲ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ. ಈ ಪಾಲಕ್ ಸೊಪ್ಪು ಶುಗರ್ ಇರೋರು ಡೈಲಿ ಊಟದಲ್ಲಿ ಬಳಸಿದ್ರೆ ತುಂಬಾ ಒಳ್ಳೆಯದಂತೆ.
ಇಲ್ಲಿ ನೋಡಿ ನಾನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಇವಾಗ ನೋಡಿಕೊಂಡು ನೀರು ಹಾಕ್ಕೊತೀನಿ ನಾನು. ನಿಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೋಬೇಡಿ, ತಿಳು ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ಈ ಪಾಲಕ್ ಸೊಪ್ಪಲ್ಲಿ ತುಂಬ ಕಮ್ಮಿ ಕ್ಯಾಲೋರಿ ಇರುತ್ತೆ. ಇದು 100 ಗ್ರಾಮ್ ಪಾಲಕ್ ಸೊಪ್ಪಿಗೆ 20-30 ಕ್ಯಾಲೋರಿ ಅಷ್ಟೇ ಇರೋದು ನೋಡಿ. ಲಾಸ್ಟಲ್ಲಿ ನಾನು ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ ನೋಡಿ. ನಿಮ್ಮ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಪಾಲಕ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಇದು ತುಂಬಾ ಒಳ್ಳೆಯದು ನೋಡಿ. ನೀವು ಟ್ರೈ ಮಾಡಿ ನೋಡಿ ನನ್ನ ರೀತಿಯಲ್ಲಿ ಆಲೂ ಪಾಲಕ್ಕು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಆಲೂ ಪಾಲಕ್ನ. ಟೇಸ್ಟಿಯಾಗಿರುವಂತಹ ಆಲೂ ಪಾಲಕ್ಕು ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.